ಅಸ್ಮಿತೆಯ ಬಂಧುಗಳೇ ನಮಸ್ಕಾರ. ಈ ದಿನ ನಾನು SSLC ಮಕ್ಕಳಿಗೋಸ್ಕರ ಕನ್ನಡ ವಿಷಯವನ್ನು ಯಾವ ರೀತಿ ಓದಿದರೆ ಅವರು ಹೆಚ್ಚಿನ ಅಂಕಗಳನ್ನು ಪಡ್ಕೋಬಹುದು ಅನ್ನೋದು ಈ ಒಂದು ವಿಡಿಯೋ ಮೂಲಕ ನಿಮಗೆ ಸಹಾಯ ಆಗುತ್ತೆ. ಮೊದಲಿಗೆ ನಾನು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಮೇನ್ಗಳನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಅಂದರೆ ಸೂಕ್ತ ಉತ್ತರ ಆರಿಸಿ ಬರೆಯಿರಿ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿ ಪದ ಬರೆಯಿರಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ, 3-4 ವಾಕ್ಯದಲ್ಲಿ ಉತ್ತರಿಸಿ, ಕವಿ ಪರಿಚಯ, ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ, ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ, ಗಾದೆಗಳಲ್ಲಿ ಒಂದನ್ನು ಅದರ ಮಹತ್ವದೊಂದಿಗೆ ವಿಸ್ತರಿಸಿ, ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ, ಪದ್ಯ ಪೂರ್ಣಗೊಳಿಸಿ, ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ, 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ, ಗದ್ಯ ಭಾಗ ಓದಿ ಉತ್ತರಿಸಿ, ಪತ್ರ ಬರೆಯಿರಿ ಹಾಗೂ ಪ್ರಬಂಧ ಬರೆಯಿರಿ. ಒಟ್ಟು ನಿಮಗೆ 15 ಮೇನ್ಗಳು ಈ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಈ ಎರಡೂ ಮೇನ್ಗಳು ವ್ಯಾಕರಣಾಂಶಕ್ಕೆ ಒತ್ತು ಕೊಟ್ಟು ಇರುವಂತಹ ಮೇನ್ಗಳು. ಇನ್ನು ಮೂರನೇ ಮೇನ್ ಏನಿದೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಒಂದು ವಾಕ್ಯದಲ್ಲಿ ಉತ್ತರಿಸಿನಲ್ಲಿ ಗದ್ಯ ಭಾಗದಿಂದ 4 ಪ್ರಶ್ನೆಗಳು, ಪದ್ಯ ಭಾಗದಿಂದ 2 ಪ್ರಶ್ನೆಗಳು ಹಾಗೂ ಪಠ್ಯಪೂರಕದಿಂದ 1 ಪ್ರಶ್ನೆಗಳನ್ನು ಕೇಳ್ತಾರೆ. 7 ಮಾರ್ಕು ಯಾವ್ಯಾವುದಕ್ಕೆ ಬರುತ್ತೆ ಅಂತ. ಅಂದರೆ ನೀವಿಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಓದಬೇಕಂದ್ರೆ ನೀವು ಗದ್ಯ ಭಾಗದ ಒಂದು ವಾಕ್ಯನ ಮೊದಲು ಕಲಿಯೋದ್ರಿಂದ ಆ ಒಂದು ಮಾರ್ಕ್ಗಳನ್ನು ತಗೊಳ್ಳುವಂಥದ್ದು ಜಾಸ್ತಿ ನಿಮಗೆ ಅವಕಾಶ ಸಿಗುತ್ತೆ. 3-4 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ನೋಡಿ, 4 ಗದ್ಯ ಭಾಗಕ್ಕೆ, 2 ಪದ್ಯ ಭಾಗಕ್ಕೆ, 4 ಪಠ್ಯಪೂರಕಕ್ಕೆ ಅಂತ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡೋದಾದರೆ ಮೊದಲು ಪಠ್ಯಪೂರಕವನ್ನು ಓದ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ಯಾಕೆ ಅಂದರೆ ಪಠ್ಯಪೂರಕದಲ್ಲಿ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಇದೆ. ಕಡಿಮೆ ಸಂಖ್ಯೆಗಳಿಂದ ಹೆಚ್ಚು ಅಂಕಗಳನ್ನು ಗಳಿಸ್ಕೊಬಹುದು. ಆನಂತರ ನೀವು ಗದ್ಯ ಭಾಗಕ್ಕೆ ಹೋದರೆ ಅಲ್ಲಿ 4 ಮಾರ್ಕ್ ಅಂದರೆ 8 8 16 ಮಾರ್ಕು ಇಲ್ಲಿ ಬರುತ್ತೆ. ಆನಂತರ ಪದ್ಯ ಭಾಗವನ್ನು ಓದ್ಕೊಳ್ಳಿ. ಇನ್ನು ನಂತರ ಕವಿ ಪರಿಚಯ ಬರೆಯಿರಿ. ಇಲ್ಲಿ ಕವಿ ಪರಿಚಯ ಬರೆಯಿರಿನಲ್ಲಿ ಪದ್ಯ ಭಾಗದಿಂದ ಒಬ್ಬರು ಕವಿಯನ್ನು, ಗದ್ಯ ಭಾಗದಿಂದ ಒಬ್ಬರು ಕವಿಯನ್ನು ನಿಮಗೆ ಕೊಟ್ಟಿರ್ತಾರೆ. ಹಾಗಾಗಿ ಎರಡೂ ಕಡೆ ನೋಡ್ಕೊಬೇಕಾಗತ್ತೆ. ಇದು ನಿಮಗೆ ಈಸಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಂದರೆ, ಮೊದಲೇನು ಮಾಡಿ, ಮೊದಲು ಹಳೆಗನ್ನಡ ಕವಿಗಳು ಅವ್ರುಗಳನ್ನು ಓದ್ಕೊಂಬಿಡಿ. ಆ ನಂತರ ನೀವು ಅಂದರೆ 4 ಜನ ಕವಿಗಳನ್ನು ಇಸ್ವಿ ಪ್ರಕಾರ ಅದನ್ನು ಬರ್ಕೊಂಡು ನೀವೇನು ಮಾಡಿ 4 ಜನ ಆ ಥರ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ನಂತರ ಕವಿ ಪರಿಚಯ ಅಂತ ಬಂದಾಗ ಇಲ್ಲಿ 3 ಮಾರ್ಕ್ ಇರುತ್ತೆ. ಇಲ್ಲಿ ನೀವು ಯಾವ ರೀತಿ 3 ಮಾರ್ಕನ್ನು ನೀವು ತಗೋಬೇಕು ಅಂತ ಅಂದರೆ, ಕವಿ ಪರಿಚಯದಲ್ಲಿ ಕವಿಯ ವೈಯಕ್ತಿಕ ವಿಚಾರಗಳು ಅಂದರೆ ಅವರ ಕಾಲ, ಸ್ಥಳ ಇವುಗಳ ಬಗ್ಗೆ ಇರುವಂತಹದಕ್ಕೆ 1 ಮಾರ್ಕ್ ಇರುತ್ತೆ. ಹಾಗೂ ಅವರು ಬರೆದಂತಹ ಕೃತಿಗಳ ಬಗ್ಗೆ ನೀವು ಓದ್ಕೊಂಡಿದ್ರೆ ಇನ್ನೊಂದು ಮಾರ್ಕು ಬರುತ್ತೆ. ಹಾಗೆಯೇ ಅವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಅಥವಾ ಬಿರುದುಗಳನ್ನು ನೀವು ಓದ್ಕೊಂಡಿದ್ರೆ ಬರೆದ್ರೆ ಇನ್ನೊಂದು ಮಾರ್ಕು ಬರುತ್ತೆ. ಅಂದರೆ ನೀವು ವೈಯಕ್ತಿಕ ವಿಚಾರ ಗೊತ್ತು ಅಂತ 1 ಪೇಜ್ ಗಟ್ಟಲೆ ನೀವು ಬರೆದು ಕೃತಿಗಳು ಮತ್ತು ಪ್ರಶಸ್ತಿ ಅಥವಾ ಬಿರುದನ್ನು ಬರೆದಿಲ್ಲ ಅಂದರೆ ನಿಮಗೆ ಆ 2 ಅಂಕಗಳು ಸಿಗೋದಿಲ್ಲ. ಇಲ್ಲಿ ನಿಮಗೆ 3 ಅಂಕಕ್ಕೆ 3 ಅಂಕನೂ ಸಿಗಬೇಕು ಅಂತಂದರೆ ಮೊದಲ ಅಂಕಕ್ಕೆ ಕವಿಗಳ ವೈಯಕ್ತಿಕ ವಿಚಾರ, 2ನೇ ಅಂಕಕ್ಕೆ ಕೃತಿಗಳು, 3ನೇ ಅಂಕಕ್ಕೆ ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಅಥವಾ ಬಿರುದುಗಳನ್ನು ನೀವು ಬರೀಬೇಕಾಗತ್ತೆ. ಇನ್ನು ನಂತರ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದಕ್ಕೂ ಇಟ್ಟಿರುವಂಥದ್ದು 3 ಮಾರ್ಕು. ಇಲ್ಲಿ ಆ ಒಂದು ಕೊಟ್ಟಿರುವಂತಹ ವಾಕ್ಯ ಯಾವ ಅಲಂಕಾರ, ಉಪಮಾಲಂಕಾರನ, ರೂಪಕಾಲಂಕಾರನ, ದೃಷ್ಟಾಂತ ಅಲಂಕಾರನ, ಹೀಗೆ ಇರುವಂತಹ 6 ಅಲಂಕಾರಗಳಲ್ಲಿ ಈ 3 ತುಂಬ ಮುಖ್ಯ ಆಗಿರುತ್ತೆ. ಆನಂತರ ಇನ್ನು 3 ಓದ್ಕೊಬೇಕಾಗತ್ತೆ. ಅಂದರೆ ಎಲ್ಲವನ್ನೂ ಓದಬೇಕು. ಆದರೆ ಫಸ್ಟ್ ಯಾವುದು ಓದಬೇಕು,
ಯಾವುದು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಿದ್ದೀನಿ. ಈಗ ಉಪಮಾಲಂಕಾರ, ಅಲಂಕಾರ ಹೆಸರಿಸಿ, ಅಲಂಕಾರ ಇಲ್ಲೇ ಇದೆ, ಅಲಂಕಾರ, ಉಪಮಾಲಂಕಾರ ಅಥವಾ ರೂಪಕಾಲಂಕಾರ ಈ ರೀತಿ ಬರೆದು ಅದರ ಲಕ್ಷಣವನ್ನು ಬರೀಬೇಕು. ಆ ನಂತರ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಈ ಹಂತಗಳನ್ನೆಲ್ಲ ಬರೆದು ಸಮನ್ವಯಗೊಳಿಸ್ಬೇಕು. ಇಲ್ಲಿ ಅಲಂಕಾರ ಬರೆದು ಲಕ್ಷಣ ಬರೆದಿದ್ರೆ 1 ಮಾರ್ಕು, ಆ ಒಂದು ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮವನ್ನು ಬರೆದಿದ್ರೆ 1 ಮಾರ್ಕು, ಸಮನ್ವಯಗೊಳಿಸಿದರೆ 1 ಮಾರ್ಕು ನಿಮಗೆ ಸಿಗುತ್ತೆ. ನಂತರದ್ದು ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯುವಂಥದ್ದು. ಇಲ್ಲೇ ಇದೆ, ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿದ್ರೆ 1 ಮಾರ್ಕು, ಗಣ ವಿಭಾಗ ಮಾಡಿದರೆ 1 ಮಾರ್ಕು, ಆ ಪದ್ಯ ಯಾವುದು ಆ ಛಂದಸ್ಸಿನ ಹೆಸರನ್ನು ಬರೆದ್ರೆ 1 ಮಾರ್ಕು. ಈಗ ಇದನ್ನು ನಾವು ಸುಲಭವಾಗಿ ಹೇಳ್ಕೊಡ್ಬೇಕು ಅಂತಂದರೆ, ಒಂದು ಸಾಲಿನ ಪದ್ಯ ಕೊಟ್ಟಿದ್ರೆ ಅಂದರೆ ಒಂದು ಸಾಲು ಕೊಟ್ಟು ಕೆಲವೊಮ್ಮೆ 2-3 ಅಕ್ಷರಗಳನ್ನು ನಂತರದ ಸಾಲಲ್ಲಿ ಕೊಟ್ಟಿದ್ರೂ ಸಹ ಅದು ಒಂದು ಸಾಲು ಅಂತಲೇ ಲೆಕ್ಕ. ಯಾಕೆ ಅಂದರೆ ಕೊಟ್ಟಿರುವಂತಹ 2-3 ಅಕ್ಷರಗಳೇನಿದೆ ಅದು ಮೊದಲ ಸಾಲಿನ ಕೊನೆಯ ಅಕ್ಷರಕ್ಕೆ ನಾವು ಲಘು ಹಾಕಬೇಕಾ ಗುರು ಹಾಕಬೇಕಾ ಅಂತ ನಿರ್ಧಾರ ಮಾಡಲಿಕ್ಕೋಸ್ಕರ ಕೊಟ್ಟಿರುವಂತಹ ಅಕ್ಷರಗಳಷ್ಟೇ. ಅದನ್ನು 2 ಸಾಲು ಅಂತ ನಾವು ಅಂದ್ಕೊಳ್ಳೋ ಹಾಗಿಲ್ಲ. ಅದು ಒಂದು ಸಾಲಿನ ಪದ್ಯ. ಒಂದು ಸಾಲಿನ ಪದ್ಯ ಅಂದಾಗ ಅದು ಅಕ್ಷರಗಣ ಆಗಿರುತ್ತೆ. ಅಕ್ಷರಗಣದಲ್ಲಿ 3 ಅಕ್ಷರಗಳಿಗೆ ನಾವು ಗಣ ವಿಭಾಗ ಮಾಡಿ ಅದನ್ನು ಗಣದ ಹೆಸರನ್ನು ಬರಬೇಕು. ಅಂದರೆ ಅದು ಮಗಣನ, ನಗಣನ, ಭಗಣನ, ಯಗಣನ ಈ ರೀತಿ ನಾವು ಅದನ್ನು ಹೆಸರಿಸ್ಬೇಕಾಗತ್ತೆ. ಈ ರೀತಿ ಹೆಸರಿಸಿದ್ರೆ 1 ಮಾರ್ಕು, ಆ ಗಣ ವಿಭಾಗ ಮಾಡಿದರೆ 2ನೇ ಮಾರ್ಕ್ ಬರುತ್ತೆ. ಮತ್ತು ಛಂದಸ್ಸಿನ ಹೆಸರು ಒಂದು ಸಾಲಿಂದ ಕೊಟ್ಟರೆ ಖ್ಯಾತ ಕರ್ನಾಟಕ ಅಥವಾ ವೃತ್ತಗಳು ಇದೊಂದೇ ಬರೋವಂಥದ್ದು. ವೃತ್ತಗಳಲ್ಲಿ ಯಾವ್ದು ಬರುತ್ತೆ? ಉತ್ಪಲಮಾಲಾ ವೃತ್ತ ಅಥವಾ ಚಂಪಕಮಾಲಾ ವೃತ್ತ. ಲಘು ಗುರು 1 ಮೊದಲಿದ್ರೆ ಅದು ಉತ್ಪಲಮಾಲಾ ವೃತ್ತ, ಲಘು 4 ಇದ್ದರೆ ಚಂಪಕಮಾಲಾ ವೃತ್ತ. ಇನ್ನು 2 ಸಾಲಿನ ಪದ್ಯವನ್ನು ಕೊಟ್ಟರೆ ಅದು ಕಂದ ಪದ್ಯ ಆಗಿರುತ್ತೆ ಅಥವಾ ರಗಳೆ ಆಗಿರುತ್ತೆ. ಕಂದ ಪದ್ಯ ಮತ್ತು ರಗಳೆಯಲ್ಲಿ ವ್ಯತ್ಯಾಸ ಗುರುತಿಸೋದು ಹೇಗೆ ಅಂತ ಅಂದರೆ 4 ಮಾತ್ರೆಯ 3 ಗಣ, 4 ಮಾತ್ರೆಯ 5 ಗಣ ಬಂದರೆ ಅದು ಕಂದ ಪದ್ಯ. ಅದೇ ರಗಳ ಆದರೆ ಎಲ್ಲ ಒಂದೇ ಸಮ ಇರುತ್ತೆ. ಅಂದರೆ 3 ಮಾತ್ರೆಯ 4 ಗಣ ಅಥವಾ 4 ಮಾತ್ರೆಯ 4 ಗಣ, ಹೀಗೆ ಪ್ರತಿ ಸಾಲಲ್ಲೂ ಅಷ್ಟೇ ಗಣಗಳು ಮಾತ್ರೆಗಳು ಬಂದರೆ ಅದು ರಗಳೆ. ಇನ್ನು 3 ಸಾಲಿನ ಒಂದು ಪದ್ಯವನ್ನು ಕೊಟ್ಟರೆ ಅದು ಷಟ್ಪದಿ ಅಥವಾ ರಗಳೆ. ಇಲ್ಲಿ ಮತ್ತೆ ಅದೇ ನಾವು ಗಮನಿಸಬೇಕು, ಮೊದಲ 2 ಸಾಲುಗಳು ಒಂದು ಸಮ ಇದ್ದು 3ನೇ ಸಾಲು ಇನ್ನು ಅರ್ಧ ಪಟ್ಟು ಜಾಸ್ತಿ ಇದ್ದರೆ ಅದು ಷಟ್ಪದಿ. ಅದೇ 3 ಸಾಲುಗಳು ಒಂದೇ ಸಮ ಇದ್ದರೆ, ಇಲ್ಲಿ ಸಮ ಅಂತ ಹೇಳ್ತಾ ಇರೋದು ನಾನು ಯಾವುದರ ದೃಷ್ಟಿಯಿಂದ ಅಂದರೆ ಮಾತ್ರೆಗಳ ಕೌಂಟಿಂಗ್. ಆ ಮಾತ್ರೆಯನ್ನು ನಾವು ಲೆಕ್ಕಾಚಾರ ಮಾಡಿದಾಗ ಆ ಗಣ ಮತ್ತು ಮಾತ್ರೆಗಳು ಒಂದೇ ಸಮ ಬರಬೇಕು ಅಲ್ಲಿರುವಂತಹ ಎಲ್ಲ ಸಾಲುಗಳಲ್ಲಿ, ಆಗ ಅದು ರಗಳೆ ಅಂತ. ಅಂದರೆ ಇಲ್ಲಿ 1 ಸಾಲು 2 ಸಾಲು 3 ಸಾಲು ಇರುವಂತಹ ಪದ್ಯ ಪ್ರಕಾರಗಳು 4ರಲ್ಲಿ 1. ಈಗ ಅದನ್ನು ತುಂಬ ಸುಲಭವಾಗಿ ಈ 1 ಮಾರ್ಕನ್ನು ನಾವು ತಗೋಬೋದಾಗಿರುತ್ತೆ. ಇನ್ನು ಗಾದೆಗಳಲ್ಲಿ ಒಂದನ್ನು ಮಹತ್ವದೊಂದಿಗೆ ವಿಸ್ತರಿಸಿ. ಇಲ್ಲಿ 2 ಗಾದೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ 1 ಗಾದೆಯನ್ನು ನೀವು ಬರೀಬೇಕಾಗತ್ತೆ. ನಿಮಗೆ ಈ ಗಾದೆಗಳಲ್ಲಿ 1 ಮಾರ್ಕ್ ಇವತ್ತೇ ನೀವು ತಗೊಂಡ್ಬಿಡ್ಬೋದು. ಯಾಕಂದರೆ ಈ ಗಾದೆಗೆ ಒಂದು ಪೀಠಿಕೆ ಬರೀತಿರಲ್ಲ ನೀವು, ಹಿರಿಯರ ಅನುಭವದ ನುಡಿಮುತ್ತುಗಳೇ ಗಾದೆಗಳು ಅಥವಾ ಕಿರಿದರಲ್ಲಿ ಹಿರಿದು ಅರ್ಥವನ್ನು ಕೊಡುವಂಥದ್ದೇ ಗಾದೆಗಳು, ಹಿರಿಯರ ಅನುಭವದ ನುಡಿಮುತ್ತುಗಳು. ಹೀಗೆ ಗಾದೆಗಳ ಬಗ್ಗೆ ಈಗಲೇ ನೀವು 1-2-3 ಸಾಲುಗಳನ್ನು ಕಲ್ತಿದ್ರೆ ನೀವು 1000 ಗಾದೆಗಳು ಕೊಟ್ಟರು ಅದನ್ನು ಬರೆದ್ರೆ 1 ಮಾರ್ಕು ಸಿಕ್ಕೇ ಸಿಗುತ್ತೆ. ಅಂತಹ ಗಾದೆಗಳಲ್ಲಿ ಅಂಥೇಳಿ ನಿಮಗೆ ಕೊಟ್ಟಿರುವಂತಹ ಗಾದೆಯನ್ನು ಬರೆದು ಈ ಗಾದೆಯು 1 ಅಂಥೇಳಿ ಮೊದಲು ಅದನ್ನು ಅರ್ಥವನ್ನು ಹೇಳಿ ಅದನ್ನು ವಿಸ್ತರಿಸಿ ಬರೆದ್ರೆ 3 ಮಾರ್ಕು ಸಿಗುತ್ತೆ. ಇದು ನಂತರದ್ದು ಸಂದರ್ಭ ಮತ್ತು ಸ್ವಾರಸ್ಯ ಬರೆಯುವಂಥದ್ದು. ಇಲ್ಲಿ
3 ಮಾರ್ಕ್ ಇರುತ್ತೆ. ಅಂದರೆ ಪದ್ಯ ಭಾಗದಿಂದ 3, ಗದ್ಯ ಭಾಗದಿಂದ 3 ಕೊಟ್ಟಿರ್ತಾರೆ. ಮತ್ತು ಪದ್ಯ ಭಾಗದ 2 ಅಂದರೆ ಟೆಕ್ಸ್ಟ್ ಬುಕ್ ಹಿಂದೆ ನಿಮ್ಗೇನು ಕ್ವಶನ್ನ ಕೊಟ್ಟಿರ್ತಾರೆ ಅದರಲ್ಲಿ 2 ಕೊಟ್ಟಿದ್ರೆ ಒಂದನ್ನು ಪದ್ಯದ ಮಧ್ಯದಿಂದ ಆರಿಸಿ ಕೊಟ್ಟಿರ್ತಾರೆ. ಅದೇ ರೀತಿ ಗದ್ಯ ಭಾಗದಲ್ಲೂ 2 ನಿಮ್ಮ ಟೆಕ್ಸ್ಟ್ ಬುಕ್ ಹಿಂದೆ ಇರುವಂತಹ ಪ್ರಶ್ನೆಗಳಿಂದನೇ ಕೊಟ್ಟಿದ್ರೆ ಒಂದನ್ನು ಗದ್ಯದ ಮಧ್ಯದಿಂದ ಆರಿಸಿ ಕೊಟ್ಟಿರ್ತಾರೆ. ಒಟ್ಟಾರೆಗೆ 6 ಸಂದರ್ಭಗಳಿರುತ್ತೆ, 18 ಮಾರ್ಕ್ ಇರುತ್ತೆ. ಈ ವೈನಲ್ಲೂ ನೀವು ತುಂಬ ಸುಲಭವಾಗಿ ನೀವೇನು ಮಾಡ್ಬೋದು, ಸ್ಕೋರ್ ಮಾಡ್ಬೋದು. ಹೇಗೆ 3 ಮಾರ್ಕ್ ಹೇಗೆ ಅಂದರೆ ಆಯ್ಕೆ, ಈ ಪದ್ಯವನ್ನು ಅಥವಾ ಈ ಗದ್ಯವನ್ನು ಯಾರು ಬರೆದಿದ್ದಾರೆ ಬರೆದು ಅಂಡರ್ಲೈನ್ ಮಾಡಿ. ನಂತರ ಯಾವ ಕೃತಿಯಿಂದ ಆರಿಸ್ಕೊಳ್ಳಲಾಗಿದೆ ಬರೆದು ಅಂಡರ್ಲೈನ್ ಮಾಡಿ. ಮತ್ತು ಯಾವ ಪಾಠ ಅಥವಾ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ, ಈ 3 ಅಂಶ ಅಥವಾ ಯಾವ ಪದ್ಯ ಮತ್ತು ಯಾರು ಬರೆದಿದ್ದಾರೆ ಇದನ್ನು ಬರೆದ್ರೂ ನಿಮಗೆ 1 ಮಾರ್ಕು ಸಿಗುತ್ತೆ. ಇನ್ನು ಸಂದರ್ಭ, ಆ ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಆ ಗದ್ಯ ಭಾಗದಲ್ಲಿ ಅದು ಯಾವ ಸಂದರ್ಭದಲ್ಲಿ ಬಂದಿದೆ ಅಥವಾ ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು ಅನ್ನುವಂತಹ ವಿಷಯವನ್ನು ನೀವು ಅಲ್ಲಿ ಬರೆದ್ರೆ 1 ಮಾರ್ಕ್ ಬರುತ್ತೆ. ಮತ್ತು ಅದರ ಸ್ವಾರಸ್ಯ ಏನು ಅಂತ ಬರೆದು ನೀವು ಈ ಮೇನ್ ಬರಿಬೇಕಾದ್ರೆ ನೀವು ಯಾವುದೇ ಸಂದರ್ಭ ಸ್ವಾರಸ್ಯ ಕೊಟ್ಟಿದ್ರು, ಈಗ ಆ ಒಂದು ರೆಡಿ ಏನು ನೀವೇನು ಹೇಳಬೇಕು ಬರೆದಾದ್ಮೇಲೆ ಎಂಬ ಸಂದರ್ಭದಲ್ಲಿ ಬಂದಿದೆ ಎಂಬುದು ಸ್ವಾರಸ್ಯಪೂರ್ಣವಾಗಿದೆ ಅಂತ ಕನ್ಕ್ಲೂಷನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಆವಾಗ ನಿಮಗೆ ನಿಮಗೆ ಈಗ 18 ಒಂದಕ್ಕೆ 3 ಮಾರ್ಕ್ ಅಂತಂದರೆ ಕನಿಷ್ಠ 1.5ಇಂದ 2 ಮಾರ್ಕ್ ಇದರಲ್ಲಿ ನೀವು ಸುಲಭವಾಗಿ ತಗೋಬೋದು. ಇನ್ನು ನಂತರದ್ದು ಪದ್ಯ ಪೂರ್ಣಗೊಳಿಸಿ. ಇಲ್ಲಿ ನಿಮಗೆ 8 ಪದ್ಯಗಳಿದೆ. ಈ 8 ಪದ್ಯಗಳಲ್ಲಿ ಮೊದಲಿಗೆ ಏನು ಮಾಡಬೇಕು, ಹೊಸಗನ್ನಡ ರೂಪದ ಪದ್ಯಗಳನ್ನು ಮೊದಲು ಕಲ್ತ್ಕೊಂಡ್ಬಿಡ್ಬೇಕು. ಯಾವ್ಯಾವುದು, ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಆನಂತರ ಹಸುರು, ಆನಂತರ ಹಲಗಲಿ ಬೇಡರು, ಆನಂತರ ಕೌರವೇಂದ್ರನ ಕೊಂದೆ ನೀನು. ಫಸ್ಟು ಈ 5 ಫಸ್ಟು ಕಲ್ತ್ಕೊಂಬಿಡಿ. ಯಾಕೆ ಅಂದರೆ ಸಾಮಾನ್ಯವಾಗಿ ಪದ್ಯ ಪೂರ್ಣಗೊಳಿಸಿ ಮೇಯ್ನಲ್ಲಿ ಹೊಸಗನ್ನಡನ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಫಸ್ಟ್ ಇದನ್ನು ಕಲ್ತ್ಕೊಳ್ಳಿ 5. ಆ ನಂತರ ನೀವು ಚಲಮನೆ ಮೆರವಂ, ವೀರಲವ, ಕೆಮ್ಮನೆ ಮೀಸೆ ಒತ್ತನೆ ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಸುಲಭ ಆಗುತ್ತೆ. ಆದರೆ 8 ಪದ್ಯಗಳಲ್ಲಿ 2 ಸ್ಟ್ಯಾಂಜ ಕೊಟ್ಟಿರ್ತಾರೆ. ಆ 2 ಸ್ಟ್ಯಾಂಜದಲ್ಲಿ ನೀವು ಯಾವುದಾದ್ರೂ ಒಂದೊಂದು ಸ್ಟ್ಯಾಂಜ ಕಲ್ತ್ರೂ ಸಾಕು, ನಿಮಗೆ ಸುಲಭವಾಗಿ 4 ಮಾರ್ಕ್ ಬರುತ್ತೆ. ತಪ್ಪಿಲ್ಲದ ಹಾಗೆ ಬರೆದು ಪ್ರಾಕ್ಟೀಸ್ ಮಾಡಿ. ನಂತರದ್ದು ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯುವಂಥದ್ದು. ಇಲ್ಲಿ ಪದ್ಯವನ್ನು ಅವರೇ ಕೊಟ್ಟಿರ್ತಾರೆ, ನಾನೀಗ ಏನು ಹೇಳಿದೆ ಅದ್ರ ಉಲ್ಟಾ ಇಲ್ಲಿ ಕಲಿಬೇಕಾಗತ್ತೆ. ಅಂದರೆ ಹಳೆಗನ್ನಡ ಪದ್ಯಗಳನ್ನು ಮೊದಲು ಕಲಿತು ಆನಂತರ ಹೊಸಗನ್ನಡವನ್ನು ಇಲ್ಲಿ ನೀವು ಕಲಿಬೇಕಾಗತ್ತೆ. ಯಾಕೆ ಅಂದರೆ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯೋದಕ್ಕೆ ಬಹುಪಾಲು ಹಳೆಗನ್ನಡ ಪದ್ಯಗಳನ್ನೇ ಕೊಡ್ತಾರೆ. ಹಾಗಂತ ಹೊಸಗನ್ನಡ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮೊದಲು ಕಲಿಬೇಕಾಗಿರೋದು ಅದು. ಅದರಲ್ಲೂ ನಿಮಗೆ ವೀರಲವ, ಕೌರವೇಂದ್ರನ ಕೊಂದೆ ನೀನು, ಚಲಮನೆ ಮೆರವಂ, ಆನಂತರ ಕೆಮ್ಮನೆ ಮೀಸೆ ಒತ್ತನೆ, ಆನಂತರ ಹಲಗಲಿ ಬೇಡರು, ಆನಂತರ ಹಕ್ಕಿ ಹಾರ್ತಿದೆ ನೋಡಿದ್ದೀರಾ, ಹಸುರು ಮತ್ತು ಸಂಕಲ್ಪ ಗೀತೆ. ಹೀಗೆ ಪದ್ಯ ಪೂರ್ಣಗೊಳಿಸಲು ಏನು ಓದಿದ್ರೆ ಅದರ ಅಪೋಸಿಟ್ ಇಲ್ಲಿ ಕಲಿಬೇಕಾಗತ್ತೆ. ಮತ್ತು ಇಲ್ಲಿ ನಿಮಗೆ 4 ಮಾರ್ಕನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಸಂದರ್ಭಕ್ಕೆ ಬರೆದಾಗೆ ಈ ವಾಕ್ಯವನ್ನು ಅಂತ ಬರೆಯೋ ಬದಲು ಈ ಪದ್ಯ ಭಾಗವನ್ನು ಅಂತೇಳಿ ಯಾವ ಕವಿ ಬರೆದಿದ್ದಾರೆ, ಯಾವ ಪದ್ಯ ಮತ್ತು ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಅಂಶಗಳನ್ನು ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಇನ್ನು 2ನೇ ಮಾರ್ಕ್ ಯಾವುದಕ್ಕೆ ಸಿಗುತ್ತೆ ಅಂತ ಅಂದರೆ ಆ ಒಂದು ಪದ್ಯ ಭಾಗದ ಮೌಲ್ಯ ಏನಿದೆ, ಆಶಯ ಏನಿದೆ ಅದನ್ನು ನೀವು ಬರೆದ್ರೆ ಇನ್ನೂ 1 ಮಾರ್ಕು ಸಿಗುತ್ತೆ. ಇನ್ನು 3ನೇ, ಈಗ ಉದಾಹರಣೆಗೆ ವೀರಲವ ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ಪದ್ಯ ಭಾಗದಲ್ಲಿ ಲವನ ವೀರತನದ ಬಗ್ಗೆ ಈ ಪದ್ಯ ಭಾಗವು ಹೇಳುತ್ತದೆ. ಈ ರೀತಿ ಆ ಪದ್ಯದ ಆಶಯವನ್ನು ನೀವು ಬರೆದ್ರೆ ಇನ್ನೊಂದು ಮಾರ್ಕು ಸಿಗುತ್ತೆ. ಇನ್ನು 2 ಮಾರ್ಕ್ ಏನಿದೆ, ಆ ಪದ್ಯ ಕೊಟ್ಟಿದ್ದಾರಲ್ಲ ಆ ಪದ್ಯವನ್ನು 2 ಸಾಲು ಅಥವಾ 3 ಸಾಲುಗಳನ್ನು ಒಟ್ಟಾಗಿ ಓದ್ಕೊಂಡು ನೀವು
ಸಾಲುಗಳಲ್ಲಿ ಏನಿದೆ, ಅದರ ಸಾರಾಂಶ ಏನಿದೆ, ಅದನ್ನು ಹೊಸಗನ್ನಡ ರೂಪದಲ್ಲಿ ನೀವು ಬರಿತೀರಲ್ಲ, ಅದಕ್ಕೆ ಇನ್ನೂ 2 ಮಾರ್ಕು ಸಿಗುತ್ತೆ. ಇನ್ನು 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಗದ್ಯ ಭಾಗದಿಂದ ಒಂದಿರುತ್ತೆ, ಪದ್ಯ ಭಾಗದಿಂದ ಒಂದಿರುತ್ತೆ, ಮತ್ತು ಒಂದೇ ಪಾಠದಿಂದ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಒಂದನ್ನು ಆರಿಸ್ಕೊಂಡು ಬರಿಬೇಕಾಗತ್ತೆ. ಇನ್ನು 8-10 ವಾಕ್ಯಗಳಲ್ಲಿ ನೀವು ಸುಲಭವಾಗಿ ಏನು ಮಾಡ್ಕೋಬೋದು ಅಂತಂದರೆ, ನಿಮ್ಗೆ ಗೊತ್ತಿದೆ 8 ಗದ್ಯ ಇದೆ, 8 ಪದ್ಯ ಇದೆ. ಈ 8 ಗದ್ಯ 8 ಪದ್ಯದ ಸಾರಾಂಶವನ್ನು ಒಟ್ಟಾರೆಯಾಗಿ ಕಲ್ತ್ಕೊಂಡಿದ್ದು, ಅಲ್ಲಿ ಪ್ರಶ್ನೆ ಏನು ಕೇಳಿದರೆ ಅದಕ್ಕೆ ಅನ್ವಯಿಸ್ಕೊಂಡು ಅದೇ ಉತ್ತರವನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಸುಲಭವಾಗಿ 8 ಮಾರ್ಕು ಬರುತ್ತೆ. ಅದರಲ್ಲೂ ನಿಮಗೆ ಪದ್ಯ ಭಾಗದಲ್ಲಂತೂ ಬಹುಪಾಲು ಕಥೆಯ ರೀತಿಯೇ ಇರುತ್ತೆ. ಹಳೆಗನ್ನಡ ಪದ್ಯಗಳಲ್ಲೇ ನಿಮಗೆ ಬಹುಪಾಲು ಕೊಡುವಂಥದ್ದಿರುತ್ತೆ, ಕಥೆಯ ರೂಪದಲ್ಲೇ ಇರುತ್ತೆ. ಗದ್ಯದಲ್ಲೂ ನಿಮಗೆ ಶಬರಿ, ಹೀಗೆ ಪ್ರತಿಯೊಂದು ನಿಮಗೆ ಕತೆ ರೀತಿ ಇರೋದ್ರಿಂದ ನಿಮಗೆ ಅಲ್ಲಿ ಸುಲಭವಾಗಿ ಅದನ್ನು ಬರೆಯೋದಕ್ಕೆ ಆಗುತ್ತೆ. ಇನ್ನು ನಂತರದ್ದು ಗದ್ಯ ಭಾಗ ಓದಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಿಸೋಂಥದ್ದು ಪ್ಯಾಸೇಜ್ ರೈಟಿಂಗ್. ನೀವು ಇದನ್ನು ಓದುವಾಗ ಏನು ಮಾಡಿ, ಮೊದಲು ಪ್ರಶ್ನೆಗಳನ್ನು ಓದ್ಕೊಂಬಿಡಿ. ಕೊಟ್ಟಿರುವಂಥ 2 ಪ್ರಶ್ನೆಗಳನ್ನು ಮೊದಲು ಓದ್ಕೊಂಬಿಡಿ, ಆ ನಂತರ ಪ್ಯಾಸೇಜನ್ನು ಓದಿ. ಅವಾಗೇನಾಗುತ್ತೆ, ನೀವು ಮೊದಲೇ ಪ್ರಶ್ನೆ ಓದಿರೋದ್ರಿಂದ ನಿಮಗೆ ಅಲ್ಲೆಲ್ಲೋ ಪ್ಯಾಸೇಜಲ್ಲಿ ಆ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ ಸಿಗುತ್ತೆ ಅಂತ ಅಂದಾಗ ನಿಮಗೆ ಅಲ್ಲಿ ಗಮನ ಹೋಗುತ್ತೆ. ಆ ನಂತರ ತಕ್ಷಣ ಉತ್ತರ ಕೊಡಬೇಡಿ, ಮತ್ತೆ ಮೊದಲನೇ ಪ್ರಶ್ನೆ ಓದಿ, ಮತ್ತೆ ಪ್ಯಾಸೇಜ್ ಓದಿ ಉತ್ತರವನ್ನು ಹುಡುಕಿ ಬರೀರಿ. ಈ ರೀತಿ ಮಾಡೋದ್ರಿಂದ ನಿಮಗೆ ತಪ್ಪಾಗಲ್ಲ, ಮತ್ತು ಇದು ತುಂಬ ಸುಲಭವಾಗಿ 4 ಮಾರ್ಕನ್ನು ಪಡೆಯುವಂತಹ ಮೇನ್ ಆಗಿದೆ. ನಂತರದ್ದು ಪತ್ರಲೇಖನ. ಇಲ್ಲಿ ಖಾಸಗಿ ಪತ್ರಗಳು ಹಾಗೂ ಕಚೇರಿ ಪತ್ರಗಳು ಎರಡನ್ನೂ ಕೊಟ್ಟಿರ್ತಾರೆ. ನೀವು ಸಾಧ್ಯ ಆದಷ್ಟು ಕಚೇರಿ ಪತ್ರಗಳನ್ನೇ ತಗೊಳ್ಳಿ, ಯಾಕಂದರೆ ಆ ಸ್ಟೆಪ್ಗಳನ್ನು ಬರೆಯೋದ್ರಲ್ಲೇ ನಿಮಗೆ ಮಾರ್ಕ್ ಸಿಕ್ಬಿಡುತ್ತೆ. ಖಾಸಗಿ ಪತ್ರದಲ್ಲಾದರೆ ನಿಮ್ಗೆ ಸ್ವಲ್ಪ ಅಲ್ಲಿರುವಂತಹ ಪದಗಳ ಬಳಕೆ ಆಗ್ಬೋದು, ಅಥವಾ ನೀವು ಅಲ್ಲಿ ಮಾಡಿರುವಂತಹ ತಪ್ಪುಗಳಾಗ್ಬೋದು, ಅವೆಲ್ಲ ಗಣನೆಗೆ ಬರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ನೀವು ಕಚೇರಿ ಪತ್ರಗಳನ್ನು ತಗೊಳ್ಳಿ, ಆ ಎಲ್ಲ ಸ್ಟೆಪ್ಗಳನ್ನ ಮೇಂಟೈನ್ ಮಾಡಿ. ಮತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ಪತ್ರಲೇಖನದಲ್ಲಿ ಬಹುಪಾಲು 20% ಉತ್ತರ ಅಲ್ಲೇ ಇರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊಂಡು ಬರೆಯೋದು ಅಷ್ಟೇ ಉಳ್ಕೊಂಡಿರುತ್ತೆ. ಇನ್ನು ನಂತರದ್ದು ಪ್ರಬಂಧ ಬರೆಯಿರಿ. ಈ ಪ್ರಬಂಧ 2 ಟಾಪಿಕ್ ಕೊಟ್ಟಿರ್ತಾರೆ. ಅದರಲ್ಲಿ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ, ಈ 3 ಹಂತಗಳನ್ನು ನೀವು ಪಾಲನೆ ಮಾಡಿ ಬರೀರಿ. ಮತ್ತು ಇನ್ನೊಂದೇನೆಂದರೆ, ಪ್ರಬಂಧ ಆಗ್ಬೋದು, ಅಥವಾ ಗಾದೆ ಆಗ್ಬೋದು, ಅಥವಾ ವ್ಯಾಕರಣ ಅಂಶಗಳಾಗ್ಬೋದು, ಮೊದಲು ನೀವು ಪಠ್ಯಪುಸ್ತಕದಲ್ಲಿರುವಂತಹದ್ದನ್ನೇ ನೋಡಿ. ಯಾಕಂದರೆ ಈಗ ಪ್ರಬಂಧದಲ್ಲಿ ಒಂದು 11 ಪ್ರಬಂಧ ಪಠ್ಯಪುಸ್ತಕದಲ್ಲಿ ನಿಮಗಿದೆ ಅಂದರೆ ಅದರಲ್ಲೂ ಒಂದು ಕೊಟ್ಟಿರ್ತಾರೆ, ಅದು ಬಿಟ್ಟು ಜನರಲ್ ಆಗಿ ಒಂದು ಕೊಟ್ಟಿರ್ತಾರೆ. ಈಗ 11 ನೀವು ಪಕ್ಕ ಕಲ್ತಿದ್ರೆ ಖಂಡಿತ ನೀವು ಅದನ್ನು ಬರಿಬೋದು. ನೀವು ಯಾವುದನ್ನು 8-10 ವಾಕ್ಯ ತುಂಬ ದೊಡ್ಡದು, ಕಷ್ಟ, ಬರೆಯೋಕ್ಕಾಗಲ್ಲ ಅಂತ ಬಿಡ್ತೀರಾ, ಪ್ರಬಂಧ ಬಿಡ್ತೀರಾ, ಬಹುಪಾಲು ಮತ್ತು ಸಂದರ್ಭ ನಮ್ಗೆ ಕಷ್ಟ ಆಗುತ್ತೆ ಅಂತ ಮೇನ್ಗಳನ್ನ ಬರೆಯೋದಕ್ಕೆ ಅವುಗಳ ಬಿಟ್ಬಿಡ್ತೀರಾ. ಆದರೆ ಬಹುಪಾಲು ನಿಮಗೆ ಸ್ಕೋರಿಂಗ್ ಮಾಡುವಂತಹ ಮೇನ್ಗಳೇ ಇದು. ತುಂಬ ಸುಲಭವಾಗಿ ಇವುಗಳನ್ನು ಸ್ಕೋರಿಂಗ್ ಮಾಡಬಹುದು. ಮತ್ತು ಇನ್ನೊಂದೇನೆಂದರೆ, ನೀವು ಪ್ರಶ್ನೆ ಪತ್ರಿಕೆ ಕೊಟ್ಟಾಗ 5 ನಿಮಿಷ ಎಲ್ಲವನ್ನು ಓದ್ಕೊಂಬಿಡಿ. ಎಲ್ಲವನ್ನು ಓದ್ಕೊಂಡು ನಿಮ್ಗೆ ಗೊತ್ತಿರೋದನ್ನು ಬೇಗ ನೀಟಾಗಿ ಬರೆದು ಉತ್ತರ ಕೊಡ್ತಾ ಹೋಗಿ. ಎಲ್ಲ ಮೇನ್ಗಳನ್ನು ನಿಮಗೆ ಎಷ್ಟು ಗೊತ್ತೋ ಅಷ್ಟು. ಈಗ ಪ್ರತಿಯೊಂದು ಮೇನಲ್ಲಿ ಈಗ ನನಗೆ ಗೊತ್ತಿಲ್ಲ ಅಂತ ಬಿಟ್ಬಿಟ್ರೆ, ಈಗ 8-10 ವಾಕ್ಯ ನಂಗೆ ಗೊತ್ತಿಲ್ಲ ಅಂತ 2 ಕ್ವಶನ್ ಬಿಟ್ಬಿಟ್ರೆ 8 ಮಾರ್ಕ್ ಕೊಟ್ಟೋಗುತ್ತೆ. ಆದರೆ ನೀವು ಆ ಕ್ವಶನ್ನ ಬರೆದ್ಬಿಟ್ಟು ನೀವೇನು ಮಾಡಿ, ಇದು ಎಷ್ಟು ಗೊತ್ತೋ ಅಷ್ಟು ಬರೆಯೋಕ್ಕೋಗಿ, ಆಗ ಅಲ್ಲಿ 1 ಅಥವಾ 2 ಮಾರ್ಕಾದರೂ ಬಂದೇ ಬರುತ್ತೆ. ಸಂದರ್ಭನೂ ಅಷ್ಟೇ, ನಿಮ್ಗೆ ಗೊತ್ತಿಲ್ಲ ಅಂತ ಬಿಡೋ ಬದಲು ಆ ಒಂದು ನಿಮ್ಗೇನೂ ಗೊತ್ತಿಲ್ಲ ಅನ್ನೋದನ್ನು ಕೊನೆಯಲ್ಲಿ ಅದು ನಿಮ್ಗೇನು ಅನಿಸುತ್ತೆ, ನಿಮ್ಗೆ ಆ ಸಂದರ್ಭ ಓದಿ ಏನು ಬರಿಬೇಕು ಅನಿಸುತ್ತೆ ಅದನ್ನು ಟ್ರೈ ಮಾಡಿ. ಆವಾಗ ಅಟ್ಲೀಸ್ಟ್ ಅರ್ಧ ಮಾರ್ಕ್ ಬಂದ್ರೂ ನಿಮ್ಗೆ ಅದರಿಂದ ಸ್ಕೋರ್ ಆಗುತ್ತೆ. ಹೀಗೆ ಎಲ್ಲ ಕಡೆ ಈ 2 ಮೇನ್ ಬಿಟ್ಟರೆ ಬೇರೆ ಎಲ್ಲ ಮೇನ್ಗಳಲ್ಲೂ ನೀವು ಬರೆದಿರೋ ಅಂಥದ್ದು, ಅಂದರೆ
ತಪ್ಪು ಬರೆದ್ರೆ ಅಲ್ಲಿ ಮಾರ್ಕ್ ಕೊಡೋದಿಲ್ಲ. ಆದರೆ ಇರೋದ್ರಲ್ಲಿ ನೀವು ಹತ್ತತ್ರ ಏನೋ ಬರೆದಿದ್ದೀರಾ ಅಂತಂದರೆ ಅಲ್ಲಿ ಮಾರ್ಕ್ ಕಡಿಮೆ ಮಾರ್ಕ್ ಅಂತಲೇ ಕೊಟ್ಟರು ಒಂದೊಂದು ಮಾರ್ಕ್ಗೂ ಒಂದೊಂದು ಮೇಯ್ನ್ಗಳಲ್ಲೂ ಅದೇ ನಿಮಗೆ ಒಂದಷ್ಟು ಮಾರ್ಕನ್ನು ತಂದು ಕೊಟ್ಬಿಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಎಲ್ಲ ಮೇಯ್ನು ಬರೀಬೇಕು, ಹ್ಯಾಂಡ್ ರೈಟಿಂಗ್ ನೀಟಾಗಿರಬೇಕು, ಹಾಗೂ ಉತ್ತರ ಎಷ್ಟು ಬೇಕೋ ಅಷ್ಟಿರಬೇಕು. ಅಂದರೆ ಒಂದು ವಾಕ್ಯಕ್ಕೆ ಎಷ್ಟು ಬೇಕು, ಒಂದು ಮಾರ್ಕಿಗೆ ಎಷ್ಟು ಬೇಕೋ ಅಷ್ಟೇ ಬರೀಬೇಕು. 8-10 ವಾಕ್ಯಕ್ಕೆ ಒಂದು ವಾಕ್ಯಕ್ಕೆ ಬರ್ದಂಗೆ ಬರೆದ್ರೆ ಅಲ್ಲಿ ಮಾರ್ಕು ಸಿಗಲ್ಲ. ಅಲ್ಲಿ ಕನಿಷ್ಠ ಒಂದು ಪೇಜಷ್ಟಾದ್ರೂ ಬರಿಬೇಕು, ಪ್ರಬಂಧ ಒಂದು ಪೇಜಷ್ಟಾದ್ರೂ ಬರಿಬೇಕು. ಅದೇ ನೀವು ಗಾದೆನ ಒಂದು ಪೇಜಷ್ಟು ಬರೆಯೋ ಅವಶ್ಯಕತೆ ಇಲ್ಲ ಅಲ್ವಾ. ಹೀಗೆ ಎಷ್ಟು ಬೇಕೋ ಅಷ್ಟನ್ನು ಬರಿತಾ ಟೈಮ್ ಯಾವುದಕ್ಕೆ ಎಷ್ಟು ಕೊಡಬೇಕು ಅನ್ನೋದನ್ನು ಇದು ಮಾಡ್ಕೊಳ್ಳಿ. ಮತ್ತು ಈ 2 ಮೇನ್ಗಳಲ್ಲಿ ಸೂಕ್ತ ಉತ್ತರ ಆರಿಸಿ ಬರೀರಿ ಮತ್ತು ಸಂಬಂಧಿ ಪದ ಬರೆಯಲ್ಲಿ ಯಾವ್ಯಾವ ವ್ಯಾಕರಣಾಂಶಗಳಿರುತ್ತೆ ಅನ್ನೋದನ್ನು ನಾನೀಗ ಹೇಳ್ತೀನಿ. ನಾನು ಆಗಲೇ ಹೇಳಿದಾಗೆ ಮೊದಲ 2 ಮೇನ್ಗಳು ಅಂದರೆ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಪ್ರಶ್ನೆ ಪತ್ರಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಹಾಗೂ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಒಟ್ಟು ಈ 2 ಮೇನ್ಗಳಿಂದ 10 ಅಂಕಗಳಿರುತ್ತೆ. ಈ 10 ಅಂಕಗಳಿಗೆ ಏನೇನು ಬರುತ್ತೆ ಅಂತಂದರೆ ವರ್ಣಮಾಲೆ, ಅಂದರೆ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದೆ, ಸ್ವರಗಳು ಅಂದರೆ ಏನು, ವ್ಯಂಜನ ಅಂದರೆ ಏನು, ಯೋಗವಾಹ ಅಂದರೆ ಏನು, ಸ್ವರಗಳಲ್ಲಿ ಎಷ್ಟು ಅಕ್ಷರಗಳಿದೆ, ಹ್ರಸ್ವ ಸ್ವರ ಎಷ್ಟು, ದೀರ್ಘ ಸ್ವರ ಎಷ್ಟು, ಹಾಗೆ ವ್ಯಂಜನದಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು, ಹೀಗೆ ಈ ಅಕ್ಷರಗಳ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಇದರಿಂದ 1 ಅಂಕದ ಪ್ರಶ್ನೆ ಬರುತ್ತೆ. ನಂತರದ್ದು ನಾಮಪದಗಳು. ಈ ನಾಮಪದಗಳಲ್ಲಿ ನಿಮಗೆ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮದ ಜೊತೆಗೆ ಗುಣವಾಚಕ, ಪರಿಮಾಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಹೀಗೆ ಇವುಗಳು ಸಹ ಬರುತ್ತೆ. ನಂತರ ಸರ್ವನಾಮ. ಈ ಸರ್ವನಾಮದಲ್ಲಿ ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಇವುಗಳು ಸಹ ಬರುತ್ತೆ. ವಿಭಕ್ತಿ ಪ್ರತ್ಯಯಗಳಲ್ಲಿ ಹಳೆಗನ್ನಡ ಮತ್ತು ಹೊಸಗನ್ನಡ, ವಿಭಕ್ತಿ ಪ್ರತ್ಯಯಗಳು ಹಾಗೂ ಅದರ ಕಾರಕಗಳು ಇದು ಸಹ ಬರುತ್ತೆ. ಕ್ರಿಯಾಪದಗಳು, ಅದರ ಕಾಲರೂಪ, ಅರ್ಥರೂಪ ಮತ್ತು ಕರ್ತರಿ ಕರ್ಮಣಿ ಪ್ರಯೋಗ ಇವುಗಳು ಬರುತ್ತೆ. ಸಂಧಿಗಳು ಮತ್ತು ಸಮಾಸಗಳಿಂದ ಕಂಪಲ್ಸರಿ ಒಂದಂತೂ ಬಂದೇ ಬರುತ್ತೆ. ಅನ್ಯ ದೇಶೀಯ ಪದಗಳು ಇದು ಮತ್ತು ತತ್ಸಮ ತದ್ಭವ ಏನಿದೆ ಇದನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇನಿದೆ ಈ ಎಲ್ಲ ಅಂಶಗಳನ್ನು ಮೊದಲು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇನಿದೆ ಆ ಪದಗಳನ್ನು ಒಂದು ಏನು ಗ್ರಾಮರಲ್ಲಿ ಏನಿದೆ ಅಂದರೆ ವ್ಯಾಕರಣಾಂಶದಲ್ಲಿ ಏನಿದೆ ಅದೆಲ್ಲ ಮೊದಲು ನಿಮ್ಮ ಟೆಕ್ಸ್ಟ್ ಬುಕ್ ಓದಿ. ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ ಅದೇ ಬರುತ್ತೆ. ಆ ನಂತರ ಕೆಲವೊಂದು ಮಾತ್ರ ಬೇರೆ ಆಗ್ಬೋದು ಅಷ್ಟೇ, ಆದರೆ ಬಹುಪಾಲು ಸಂಧಿಗಳಾಗ್ಬೋದು, ಸಮಾಸಗಳಾಗ್ಬೋದು, ಇವು ಎಲ್ಲವೂ ಟೆಕ್ಸ್ಟ್ ಬುಕ್ಕಿಂದನೇ ನಿಮಗೆ ಬರುತ್ತೆ. ತತ್ಸಮ ತದ್ಭವಗಳು, ಗ್ರಾಂಥಿಕ ರೂಪಗಳು, ಅಂದರೆ ಗ್ರಾಮ್ಯ ರೂಪದಲ್ಲಿ ಏನಿರುತ್ತೆ ಅದನ್ನು ಗ್ರಂಥಸ್ಥ ರೂಪದಲ್ಲಿ ಬರೆಯುವಂಥದ್ದು ಗ್ರಾಂಥಿಕ ರೂಪಗಳು. ದ್ವಿರುಕ್ತಿ, ಜೋಡು ನುಡಿ ಇವುಗಳು ಬಂದೇ ಬರುತ್ತೆ. ಅವ್ಯಯಗಳು, ಕೃದಂತಗಳು, ತದ್ದಿತಾಂತಗಳು, ವಾಕ್ಯ ಪ್ರಭೇದಗಳು, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಇದು ಲೇಖನ ಚಿಹ್ನೆಗಳು ಮತ್ತು ಪದಗಳ ಅರ್ಥ, ವಿರುದ್ಧ ಪದ ಇವೆಲ್ಲವೂ ಈ 2 ಅಂದರೆ ಮೇನ್ಗಳಲ್ಲಿ ಈ ಒಂದು 10 ಅಂಕಗಳಿಗೆ ಇಷ್ಟು ಗ್ರಾಮರ್ ಪಾಯಿಂಟ್ಸ್ಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ಅದಲ್ಲದೆ ಆವಾಗಲೇ ಹೇಳ್ದಂಗೆ ಛಂದಸ್ಸು ಮತ್ತು ಅಲಂಕಾರ ಇರುತ್ತೆ. ಹಾಗೆಯೇ ಮುಂದಿನ ತರಗತಿಗಳಲ್ಲಿ ನಾನು ಛಂದಸ್ಸಿನ ಬಗ್ಗೆ, ಅಲಂಕಾರದ ಬಗ್ಗೆ, ಹೀಗೆ ಕೃದಂತ, ತದ್ದಿತಾಂತ ಇವುಗಳ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡ್ತೀನಿ. ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.